ಪರಿಸರ ದಿನಾಚರಣೆಗೆ ಒಂದಿಷ್ಟು ವಿಚಾರಧಾರೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಾನವ ಹಕ್ಕಿಯಂತೆ ಆಗಸದಲ್ಲಿ ಹಾರಬಲ್ಲನು, ನೀರಿನಲ್ಲಿ ಮೀನಿನಂತೆ ಈಜಬಲ್ಲನು, ಅದೆಷ್ಟೋ ಕಿಲೋಮೀಟರ್ ದೂರದಲ್ಲಿರುವ ಮಂಗಳ ಗ್ರಹಕ್ಕೆ ನೌಕೆಯನ್ನು ಕಳುಹಿಸಿ ಅಧ್ಯಯನ ಮಾಡಬಲ್ಲನು. ಆದರೆ ಇದಕ್ಕೆಲ್ಲ ಕಾರಣ ಆತನ ಸತತ ಪರಿಶ್ರಮ ಹಾಗೂ ದೃಢ ಸಂಕಲ್ಪ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಸ್ನೇಹಿತರೆ, ಇಂದಿನ ಆಧುನಿಕತೆಯ ಬರದಲ್ಲಿ ಕಾಡಿನ ಹಸಿರಲ್ಲೂ ಕೂಡ ಮಾಯವಾಗ್ತಾ ಇದೆ. ಗಾಳಿ, ನೀರು, ಮಣ್ಣು ವಿಷವಾಗ್ತಾ ಇದೆ. ಇದರ ಬಗ್ಗೆ ಯೋಚಿಸಿದಾಗ ಭವಿಷ್ಯದ ಚಿಂತೆ ಮೂಡದಿರುವುದು. ಹಾಗೆಂದು ಜವಾಬ್ದಾರಿಯನ್ನು ಹೊರಬೇಕಾದ ದೊಡ್ಡವರ ದಿಕ್ಕೆಟ್ಟು ಕುಳಿತರೆ ಎಳೆಯರಿಗೆ ಸೃಷ್ಟಿಯ ಸೌಂದರ್ಯವನ್ನು ವರ್ಣಿಸಿ ಭವಿಷ್ಯದ ಹೊಂಗನಸನ್ನು ಬೀರುವವರ್ಯಾರು? ನಿಸರ್ಗದ ಜೊತೆ ಸಾಮಾನ್ಯ ಜೀವಿಯಂತೆ ಬೆರೆತು ಬಾಳಬೇಕಾದ ಮಾನವ ಇಂದು ಅಭಿವೃದ್ಧಿ ಎನ್ನುವಂತಹ ಮಾನದಂಡದಿಂದ ಸಂಪೂರ್ಣ ಕುರುಡನಾಗಿದ್ದಾನೆ. ಆದರೆ ಸ್ನೇಹಿತರೆ, ಇಂದು ಪರಿಸರದಲ್ಲಿರುವಂತಹ ಪ್ರಾಣಿ ಸಂಕಲನದ ನಾಶವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನೈಸರ್ಗಿಕ ಪ್ರದೇಶಗಳಲ್ಲಿ ಅಳಿವಿನಂಚಿನಲ್ಲಿ ಇರತಕ್ಕಂತಹ ಜೀವರಾಶಿಗಳನ್ನು ಸಂರಕ್ಷಿಸಿ ಬೆಳೆಸಬೇಕಾಗಿರ್ತಕ್ಕಂತಹದ್ದು ಮಾನವನ ಅನಿವಾರ್ಯತೆ ಮತ್ತು ಅವಶ್ಯಕತೆ ಆಗಿದೆ. ಸ್ನೇಹಿತರೆ, ಅಧಿಕಾರ ಮತ್ತು ಸಂಪತ್ತಿನ ಆಸೆ ಆಮಿಷಗಳಿಗೆ ಬಲಿಯಾಗಿ ಪರಿಸರ ನಾಶಕ್ಕೆ ದೂಡುತ್ತಿರುವುದಂತೂ ಆತಂಕಕಾರಿಯಾದ ದುರಾದೃಷ್ಟ ಸಂಗತಿಯಾಗಿದೆ. ಯಾವುದೋ ಒಂದು ಸಂದರ್ಭಗಳಲ್ಲಿ ಮರಗಳನ್ನು ಕಡಿಯುವಂತಹದ್ದು ಅನಿವಾರ್ಯತೆ ಆಗಿರ್ತದೆ. ಆ ಮರಗಳನ್ನು ಕಡಿದ ಬದಲಿಗೆ ನಾವು ಮತ್ತೊಂದು ಗಿಡವನ್ನು ನೆಟ್ಟಾಗ ಮಾತ್ರ ಸರಿ ಹೋಗ್ತದೆ. ಇನ್ನು ಮುಂಬರ್ತಕ್ಕಂತಹ ವರ್ಷಗಳಲ್ಲಿ ನಮ್ಮ ಭೂಮಿ ಹೇಗಿರಬಹುದು ಎಂಬುದನ್ನು ಅವಲೋಕನೆ ಮಾಡಿದಾಗ ನನಗೆ ಅನಿಸಿದ್ದೇನಪ್ಪ ಅಂತ ಹೇಳಿದರೆ, ಗಗನಯಾತ್ರಿಗಳು ಬೇರೆ ಗ್ರಹಕ್ಕೆ ತೆರಳುವಾಗ ಉಸಿರಾಟಕ್ಕೆಂದು ಬಳಸ್ತಕ್ಕಂತಹ ಆಕ್ಸಿಜನ್ ಮತ್ತು ಸೂಟನ್ನು ಮುಂದಿನ ಜೀವನದಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಜೀವನದ ದಿನನಿತ್ಯವೂ ಬಳಸ್ತಕ್ಕಂತಹ ಪರಿಸ್ಥಿತಿ ಬಂದೊದಗಬಹುದು. ಆದ್ದರಿಂದ ಪರಿಸರವನ್ನು ಸಂರಕ್ಷಿಸೋಣ ಎಂದು ಹೇಳುತ್ತಾ, ಜನನಿ ಜನ್ಮಭೂನಿಷ್ಯ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮುಗಿಲು ಎಂದು ಹೇಳುತ್ತಾ, ಪರಿಸರವನ್ನು ಎಲ್ಲರೂ ಸಂರಕ್ಷಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.